ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಮಾಧ್ಯಮಗಳಲ್ಲಿ ಒಂದು ದೊಡ್ಡ ಮಾತು ಹರಿದಾಡ್ತಾ ಇದೆ. ಇಸ್ರೇಲ್ ತನ್ನ ಐರನ್ ಡೋಮ್ ಮತ್ತು ಐರನ್ ಬೀಮ್ ತಂತ್ರಜ್ಞಾನವನ್ನು ಭಾರತಕ್ಕೆ ಸಂಪೂರ್ಣವಾಗಿ ಕೊಡಲಿದೆ ಅನ್ನೋದು. ಆದರೆ ಸ್ನೇಹಿತರೆ, ಇದು ಅಷ್ಟೊಂದು ಸುಲಭ ವಿಷಯ ಅಲ್ಲ. ಇದು ಕೇವಲ ಇಸ್ರೇಲ್ ಮತ್ತು ಭಾರತದ ನಡುವಿನ ಒಪ್ಪಂದದ ವಿಚಾರ ಮಾತ್ರ ಅಲ್ಲ. ಇದರ ಹಿಂದೆ ಅಮೆರಿಕದ ದೊಡ್ಡ ಮಟ್ಟದ ಹಣಕಾಸು, ಕಾನೂನು ಮತ್ತು ತಾಂತ್ರಿಕ ನಿಯಂತ್ರಣ ಇದೆ. ಇದನ್ನು ನಾವು ಸರಳವಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ. ಪ್ರಧಾನಿ ಮೋದಿ ಇಸ್ರೇಲ್ ಭೇಟಿ ಮತ್ತು ಮಾಧ್ಯಮಗಳ ವರದಿಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಇಸ್ರೇಲ್ ಭೇಟಿ ತುಂಬ ಸಂವೇದನಾಶೀಲ ಸಮಯದಲ್ಲಿ ಆಗ್ತಾ ಇದೆ. ಮಧ್ಯಪ್ರಾಚ್ಯ ಪ್ರದೇಶ ಈಗ ಭಾರೀ ರಾಜಕೀಯ ಗೊಂದಲದಲ್ಲಿದೆ ಮತ್ತು ಇಸ್ರೇಲ್ ಪ್ರಧಾನಿಯಾದ ಬೆಂಜಮಿನ್ ನೆತನ್ಯಾಹು ಕೂಡ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಒತ್ತಡದಲ್ಲಿದ್ದಾರೆ. ಆದರೆ ಭಾರತೀಯ ಮಾಧ್ಯಮಗಳು ಏನು ಹೇಳ್ತಿವೆ? ಭಾರತಕ್ಕೆ ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್, ಲೇಸರ್ ವೆಪನ್ಸ್, ಡ್ರೋನ್ಸ್, ಲಾಂಗ್ ರೇಂಜ್ ಮಿಸೈಲ್ಸ್ಗಳು ಮತ್ತು ಐರನ್ ಡೋಮ್, ಐರನ್ ಬೀಮ್ ತರಹದ ಕಟ್ಟಿಂಗ್ ಎಡ್ಜ್ ಡಿಫೆನ್ಸ್ ಟೆಕ್ನಾಲಜಿ ಸಿಗಲಿದೆ ಅಂತ. ಪ್ರಶ್ನೆ ಒಂದೇ, ಇಸ್ರೇಲ್ ಇದನ್ನೆಲ್ಲ ಅಮೆರಿಕದ ಅನುಮತಿ ಇಲ್ಲದೆ ಭಾರತಕ್ಕೆ ಕೊಡಲು ಸಾಧ್ಯವೇ? ಉತ್ತರ ಇಲ್ಲ, ಪ್ರಾಕ್ಟಿಕಲಿ ಇಂಪಾಸಿಬಲ್. ಐರನ್ ಬೀಮ್ ಅಂದರೆ ಏನು? ಐರನ್ ಬೀಮ್ ಅನ್ನೋದು ಒಂದು 100 ಕಿಲೋವ್ಯಾಟ್ ಹೈ ಎನರ್ಜಿ ಲೇಸರ್ ಡಿಫೆನ್ಸಿವ್ ಸಿಸ್ಟಮ್ ಆಗಿದೆ. ಇದು ರಾಕೆಟ್ಸ್, ಮೋರ್ಟರ್ಸ್ ಹಾಗೂ ಡ್ರೋನ್ಸ್ ಇವುಗಳನ್ನು ಲೇಸರ್ ಮೂಲಕ ಹೊಡೆದು ಕೆಡವುತ್ತೆ. ಇಸ್ರೇಲ್ ಹೇಳೋ ಪ್ರಕಾರ ಒಂದು ಶಾಟ್ಗೆ ಖರ್ಚು ಕೇವಲ ಸುಮಾರು $2 ಮಾತ್ರ. ಅಂದರೆ ಇವತ್ತು ಶತ್ರುಗಳು $500 ಡ್ರೋನ್ಗಳನ್ನು ಹಾರಿಸಿದರೆ ನಾವು $50,000 ಮಿಸೈಲ್ಗಳನ್ನು ಬಳಸಿ ಹೊಡೆದುರುಳಿಸಬೇಕು. ಆದರೆ ಐರನ್ ಬೀಮ್ ಬಂದಮೇಲೆ ಶತ್ರುವೇ ನಷ್ಟಕ್ಕೆ ಬೀಳೋ ವ್ಯವಸ್ಥೆ ಆಗುತ್ತದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಚಾರ ಇದೆ ಸ್ನೇಹಿತರೆ, ಅಮೆರಿಕದ ಪಾತ್ರ ಏನು? ಐರನ್ ಬೀಮ್ ಮೊದಲಿಗೆ ಇಸ್ರೇಲ್ನ ದೇಶೀಯ ಯೋಜನೆ ಆಗಿತ್ತು. ಆದರೆ ನಂತರ ಅಮೆರಿಕ ದೊಡ್ಡ ಮಟ್ಟದಲ್ಲಿ ಸೇರಿಕೊಂಡಿತು. 2024 ಮತ್ತು 2025ರಲ್ಲಿ ಮಾತ್ರ ಅಮೆರಿಕ ಕಾಂಗ್ರೆಸ್ $1.2 ಬಿಲಿಯನ್ ಹೆಚ್ಚು ಹಣ ನೀಡಿದೆ. ಈ ಸಿಸ್ಟಮ್ಗಳ ಡೆವಲಪ್ಮೆಂಟ್, ಪ್ರೊಡಕ್ಷನ್ ಹಾಗೂ ಇಂಟಿಗ್ರೇಷನ್ಗಾಗಿ. ಲಾಕ್ಹೀಡ್ ಮಾರ್ಟಿನ್ ಜೊತೆ ಒಪ್ಪಂದವಾಗಿದೆ. ಅಮೆರಿಕದ ಆರ್ಮಿ ಡೈರೆಕ್ಟೆಡ್ ಎನರ್ಜಿ ಪ್ರೋಗ್ರಾಮ್ಸ್ಗೆ ಟೆಕ್ನಾಲಜಿ ಶೇರ್ ಆಗ್ತಾ ಇದೆ. 2025 ಡಿಸೆಂಬರ್ನಲ್ಲಿ ಮಾತ್ರ IDFಗೆ ಮೊದಲ ಆಪರೇಷನಲ್ ಸಿಸ್ಟಮ್ ಸಿಕ್ಕಿದೆ. ಅಂದರೆ ಇದು ಈಗ ಪ್ಯೂರ್ಲಿ ಇಸ್ರೇಲಿ ಟೆಕ್ನಾಲಜಿ ಅಲ್ಲ, ಇದು US ಇಸ್ರೇಲ್ ಜಾಯಿಂಟ್ ಇಕೋಸಿಸ್ಟಮ್ನ ಭಾಗವಾಗಿದೆ. ಅಂದರೆ ಇಸ್ರೇಲ್ ಸ್ವತಂತ್ರವಾಗಿ ಕೊಡಲು ಆಗಲ್ಲ. ಇಲ್ಲಿ ಬರುತ್ತೆ ಅಮೆರಿಕದ ಕಾನೂನು ವ್ಯವಸ್ಥೆ. ಒಂದು ಆರ್ಮ್ಸ್ ಎಕ್ಸ್ಪೋರ್ಟ್ ಕಂಟ್ರೋಲ್ ಆ್ಯಕ್ಟ್ AECA. ಅಮೆರಿಕ ಹಣ ಹಾಕಿದ ಡಿಫೆನ್ಸ್ ಟೆಕ್ನಾಲಜಿ ಮೂರನೇ ದೇಶಕ್ಕೆ ಕೊಡಬೇಕು ಅಂದರೆ US ಸ್ಟೇಟ್ ಡಿಪಾರ್ಟ್ಮೆಂಟ್ ರಿಟರ್ನ್ ಪರ್ಮಿಷನ್ ಬೇಕು. 2 ITARನ ನಿಯಮಗಳು. ಒಂದೇ ಒಂದು US ಆರ್ಜಿನ್ ಕಾಂಪೊನೆಂಟ್ ಇದ್ದರೂ ಸಿಸ್ಟಮ್ ಮೇಲೆ ಅಮೆರಿಕದ ಎಕ್ಸ್ಪೋರ್ಟ್ ಕಂಟ್ರೋಲ್ ಅನ್ವಯವಾಗುತ್ತದೆ. 3 ಥರ್ಡ್ ಪಾರ್ಟಿ ಟ್ರಾನ್ಸ್ಫರ್ ರೂಲ್. ಇಸ್ರೇಲ್ ಭಾರತಕ್ಕೆ ಕೊಡಬೇಕು ಅಂದರೆ ಅಮೆರಿಕಾಗೆ ಫಾರ್ಮಲ್ ರಿಕ್ವೆಸ್ಟನ್ನು ಕೊಡಬೇಕು. US ಅಪ್ರೂವಲ್ ಬಂದಮೇಲೆ ಮಾತ್ರ ಸಾಧ್ಯವಾಗಲಿದೆ. ಜೊತೆಗೆ ಬರುತ್ತದೆ ಎಂಡ್ ಯೂಸರ್ ಮಾನಿಟರಿಂಗ್. ಅಂದರೆ ಅಮೆರಿಕ ನೋಡಬಹುದು ಭಾರತ ಅದನ್ನು ಹೇಗೆ ಬಳಸುತ್ತಿದೆ ಅಂತ. ಸಾವರಿನ್ ವರ್ಷನ್ ಮಾಡಿಕೊಂಡು ಕೊಡ್ಬೋದಾ? ಹೌದು, ಇಸ್ರೇಲ್ ಕೆಲವೊಮ್ಮೆ US ಫ್ರೀ ಸಾವರಿನ್ ವರ್ಷನ್ ಡೆವಲಪ್ ಮಾಡೋ ಪ್ರಯತ್ನ ಮಾಡುತ್ತೆ. ಆದರೆ ಐರನ್ ಬೀಮ್ ಮತ್ತು ಐರನ್ ಡೋಮ್ ಎರಡೂ ಈಗ ಅಮೆರಿಕದ ಹಣ, ಅಮೆರಿಕದ ಕಾಂಪೊನೆಂಟ್ಸ್ಗಳು, ಅಮೆರಿಕದ IP ರೈಟ್ಸ್ ಇವೆಲ್ಲದರ ಜೊತೆ ಡೀಪ್ ಇಂಟಿಗ್ರೇಷನ್ ಆಗಿವೆ. ಆದ್ದರಿಂದ ಪ್ಯೂರ್ ಸಾವರಿನ್ ವರ್ಷನ್ ಪ್ರಾಕ್ಟಿಕಲಿ
ವೆರಿ ಡಿಫಿಕಲ್ಟ್ ಆಗಲಿದೆ. ಐರನ್ ಡೋಮ್ ಬಗ್ಗೆ ಇನ್ನೂ ಕಠಿಣ ಸ್ಥಿತಿ. ಐರನ್ ಡೋಮ್ ಮೇಲೆ ಅಮೆರಿಕದ ಹಿಡಿತ ಇನ್ನೂ ಹೆಚ್ಚು. 2011ರಿಂದಲೇ $1.3 ಬಿಲಿಯನ್ ಹೆಚ್ಚು US ಫಂಡಿಂಗ್ ಮಾಡಿದೆ. ತಮೀರ್ ಇಂಟರ್ಸೆಪ್ಟರ್ ಉತ್ಪಾದನೆ US ನಲ್ಲಿ ಆಗ್ತಿದೆ. US ಕಂಪನೀಸ್ಗಳು ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ನರ್ಸ್ಗಳಾಗಿವೆ. US ಮಿಸೈಲ್ ಡಿಫೆನ್ಸ್ ಏಜೆನ್ಸಿಗೆ ಫುಲ್ ಟೆಕ್ನಾಲಜಿ ಆಕ್ಸೆಸ್ ಇದೆ. ಇವತ್ತಿನ ತನಕ ಯಾವ ದೇಶಕ್ಕೂ ಕಂಪ್ಲೀಟ್ ಆಗಿ ಸೋರ್ಸ್ ಕೋಡ್ ಪ್ಲಸ್ ಫುಲ್ ಡಿಸೈನ್ ಪ್ಲಸ್ ಸೊವರೈನ್ ಪ್ರೊಡಕ್ಷನ್ ರೈಟ್ಸ್ಗಳನ್ನು ಇಸ್ರೇಲ್ ಕೊಟ್ಟ ಉದಾಹರಣೆಯೇ ಇಲ್ಲ. ಆದರೆ ಇಸ್ರೇಲ್ನ ಮಿಸೈಲ್ಸ್ಗಳು ಭಾರತಕ್ಕೆ ಹೇಗೆ ಬರುತ್ತಿವೆ? ಸ್ಪೈಸ್ 1000, ರ್ಯಾಂಪೇಜ್, ಏರ್ ಲೋರಾ, ಐಸ್ ಬ್ರೇಕರ್ ಇವೆಲ್ಲ ಮೋಸ್ಟ್ಲಿ ಇಸ್ರೇಲಿ IP ಬೇಸ್ಡ್ ಸಿಸ್ಟಮ್ಸ್ಗಳಾಗಿವೆ. ಇದರಿಂದ US ಡೈರೆಕ್ಟ್ ಲೀಗಲ್ ಕಾಂಟ್ರಾಕ್ಟ್ ಇಲ್ಲ. ಅಲ್ಲಿ ಪೊಲಿಟಿಕಲ್ ಪ್ರೆಷರ್ ಇರಬಹುದು, ಆದರೆ ಲೀಗಲ್ ವೀಟೋ ಇಲ್ಲ. ಅಂತಿಮ ಸತ್ಯ ಏನು ಅಂದರೆ ಸ್ನೇಹಿತರೆ, ಸತ್ಯ ತುಂಬ ಸರಳ. ಐರನ್ ಡೋಮ್ ಮತ್ತು ಐರನ್ ಬೀಮ್ ಸಿಸ್ಟಮ್ಗಳು US ಇಸ್ರೇಲ್ನ ಜಾಯಿಂಟ್ ಸ್ಟ್ರಾಟಜಿಕ್ ಸಿಸ್ಟಮ್ಸ್ಗಳಾಗಿವೆ. ಇವು ಸಿಂಪಲ್ ಎಕ್ಸ್ಪೋರ್ಟ್ ಪ್ರಾಡಕ್ಟ್ಸ್ಗಳು ಅಲ್ಲ. ಇವು ಜಿಯೋಪೊಲಿಟಿಕಲ್, ಲೀಗಲ್, ಫೈನಾನ್ಷಿಯಲ್ ಕಂಟ್ರೋಲ್ಡ್ ಸಿಸ್ಟಮ್ಸ್ಗಳಾಗಿವೆ. ಆದ್ದರಿಂದ ಇಸ್ರೇಲ್ ಸಂಪೂರ್ಣ ಐರನ್ ಡೋಮ್ ಮತ್ತು ಐರನ್ ಬೀಮ್ ಟೆಕ್ನಾಲಜಿಯನ್ನು ಭಾರತಕ್ಕೆ ಕೊಡುತ್ತೆ ಅನ್ನೋ ನರೇಟಿವ್ ಗ್ರೌಂಡ್ ರಿಯಾಲಿಟಿಗೆ ಮ್ಯಾಚ್ ಆಗಲ್ಲ. ಅಮೆರಿಕಾದ ಅಪ್ರೂವಲ್ ಇಲ್ಲದೆ ಫುಲ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಲೀಗಲಿ ಇಂಪಾಸಿಬಲ್ ಆಗಲಿದೆ. ಪ್ರಾಕ್ಟಿಕಲಿ ಹೈಲಿ ಅನ್ಲೈಕ್ಲಿ. ಇದು ಕೇವಲ ಡಿಫೆನ್ಸ್ ಡೀಲ್ ಅಲ್ಲ, ಇದು ಜಿಯೋಪಾಲಿಟಿಕ್ಸ್, ಗ್ಲೋಬಲ್ ಪವರ್ ಬ್ಯಾಲೆನ್ಸ್, ಲೀಗಲ್ ಕಂಟ್ರೋಲ್ ಸಿಸ್ಟಮ್ಸ್, ಸ್ಟ್ರಾಟಜಿಕ್ ಟೆಕ್ನಾಲಜಿ ಪಾಲಿಟಿಕ್ಸ್. ನೋ ಸ್ಟ್ರಿಂಗ್ಸ್ ಅಟ್ಯಾಚ್ಡ್, ಫುಲ್ ಟೆಕ್ ಟ್ರಾನ್ಸ್ಫರ್ ಅನ್ನೋ ಮಾತು ಇವತ್ತಿನ ಗ್ಲೋಬಲ್ ಡಿಫೆನ್ಸ್ ವರ್ಲ್ಡ್ನಲ್ಲಿ ಒಂದು ಇಲ್ಯೂಷನ್ ಮಾತ್ರ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.